ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ಬ್ಲಾಗ್ಸ್. ಸೊ ಇವತ್ತು ನಾವು ಶ್ರಾವಣ ಸೋಮವಾರ ರಾಮಸಮುದ್ರಕ್ಕೆ ಹೊಂಟೇವಿ. ಎಲ್ಲ ಹೊಂಟೀವಿ ಪೃಥ್ವಿ? ಸೊ ರಾಮಸಮುದ್ರದಾಗ ಹೋಗೋ ಮುಂದೆ ಏನೇನು ಐತಿ ದಾರಾಗ ಅಂತೆಲ್ಲ ತೋರಿಸ್ತೀನಿ, ಬರ್ರಿ ಹೋಗೋದು. ಇವತ್ತು ಶ್ರಾವಣದ ಮೊದಲನೇ ಸೋಮವಾರ, ಅದಕ್ಕೆ ಶಾಲೆ ಒಳಗೂ ಸರಸ್ವತಿ ಪೂಜೆ ಇಟ್ಕೊಂಡಾರಂತ. ಸೊ ಎಲ್ಲ ಹುಡುಗರಿಗೂ ಕಲರ್ ಡ್ರೆಸ್ ಹಾಕೊಂಬರ್ರಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ತಂಗಿಯರು ಶಾಲೆಗೆ ಹೊಂಟಿದ್ರು, ಅವ್ರಿಗೆಲ್ಲರಿಗೂ ಬಾಯ್ ಹೇಳಿ ಸೊ ಗುಡಿಗೆ ಹೋಗಾಕತ್ತಿದ್ವಿ. ಫಸ್ಟ್ ಆಫ್ ಆಲ್ ನಾವು ಹೋಗೋ ಮುಂದೆ ಏನರ ತೋರಿಸ್ಬೇಕು ನಿಮಗಂತಂದ್ರೆ ಸ್ಪೆಷಲಾಗಿ ನಮ್ಮೂರ ರೈಲ್ವೆ ಸ್ಟೇಷನ್ ಐತಿ. ಸೊ ರೈಲ್ವೆ ಹೊಂಟಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದೆ ನಿಮಗೆ ನೋಡ್ರಿ ಅಂತಂದು. ಸೊ ನಾವು ಗುಡಿಗೆ ಹೋಗೋ ಮುಂದೆ ಫುಲ್ ಎಲ್ಲ ಮಾಡಿ ಹಾಕಕತ್ತು, ಏನು ಮಳೆ ಬರ್ತೈತೆ ಏನೋ ಅನ್ನೋ ಥರ. ಸೊ ಇದೇ ನೋಡ್ರಿ ನಮ್ಮ ರೈಲ್ವೆ ಸ್ಟೇಷನ್, ನಮ್ಮೂರ ರೈಲ್ವೆ ಸ್ಟೇಷನ್. ಸೊ ಇವಾಗ ಮೊದಲ ಒಂದು ಹಳಿ ಇತ್ತು ಹಳೇದು, ಇದು ಯಾವಾಗ 2 ಹಳಿ ಮಾಡ್ಯಾರ. ಸೊ ಮೊದಲಿಂತ್ರನೂ ಐತಿ. ಆ್ಯಕ್ಚುಲಿ ನಮ್ಮ ತಾತಂದು ಇಂಟರ್ವ್ಯೂ ಹಾಕ್ತೀನಲ್ಲ, ಇದ್ರ ಕತ್ತಿ ಅದ್ರೊಳಗೆ ಹೇಳ್ತೈತಿ ನಿಮಗೆ. ಇದ್ರದ್ದೊಂದು ಇತಿಹಾಸನ ಐತೆ ಅಂತ ಹೇಳ್ತಾರೆ ನಮ್ಮ ತಾತ. ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗ್ನಾಗ ನಿಮಗೆ ನಮ್ಮ ತಾತಂದು ಇಂಟರ್ವ್ಯೂ ತೊಗೊಳ್ಳುವಾಗ ಹೇಳ್ತೀನಿ ಡೀಟೇಲಾಗಿ. ಸೊ ಹಿಂಗೆ ನಡ್ಕೊತ ಹೋದ್ವಿ ಗುಡಿಗೆ. ಫುಲ್ ಮಸ್ತ್ ಇತ್ತು, ಗ್ರೀನ್ ಎಲ್ಲ ಗ್ರೀನರಿ, ಮಸ್ತ್ ನೇಚರ್ ಒಳಗೆಲ್ಲ ನಮ್ಮ ಪೃಥ್ವಿನ ಕರ್ಕೊಂಡು ಗಾಡಿನೆಲ್ಲ ತೋರಿಸ್ಕೊತ ಆರಾಮ್ಸೆ ನಡ್ಕೊತ ಹೋದ್ವಿ. ಬೆಳಗ್ಗೆ ರಾಮಸಮುದ್ರದಾಗ ಹೋಗೋದಂದ್ರೆ ನಮ್ಮೂರ ಸೈಡ್ ಫುಲ್ ಹಬ್ಬನ ಹಬ್ಬ. ರಾಮಸಮುದ್ರನ ಜಾತ್ರೆನೂ ಬರ್ತೈತ್ರಿ. ಅವಾಗಂತೂ ಫುಲ್ ಗದ್ಲಿರ್ತೈತಿ, ರೋಡ್ ತುಂಬ ಜನ ತುಂಬಿರ್ತಾರೆ. ಸೊ ಶ್ರಾವಣದಾಗೂ ಶ್ರಾವಣ ಸೋಮವಾರಕ್ಕೊಮ್ಮೆ ಎಲ್ಲರೂ ಬೆಳಗ್ಗೆನೇ ಹೋಗಿ ನಮಸ್ಕಾರ ಮಾಡಿ ಅಂಬ್ಲಿ ಕುಡಿದು ಬರ್ತಾರೆ. ಹೋದ ವರ್ಷ ನಮ್ಮ ಪೃಥ್ವಿ ನಾನು ಹೊಟ್ಟಾಗಿದ್ನ, ಅವಾಗ ಹಂಗೆ ನಡ್ಕೊತ ಹೋಗಿದ್ನಿ. ಅವಾಗೂ ಈ ಸತಿ ಈಗ ಹೊತ್ಕೊಂಡು ಹೊಂಟೀನಿ. ಸೊ ಅಷ್ಟು ಟೈಮ್ ಸಿಕ್ಕರೆ ಅಥವಾ ಏನರ ಚಾನ್ಸ್ ಸಿಕ್ಕರೆ ನಾ ಅಂತೂ ಬಿಡೋದಿಲ್ಲ. ಗುಡಿ ಆಗಲಿ ಪ್ರಸಾದ ಎಲ್ಲರ ಇದ್ರೆ, ದೇವ್ರ ಪ್ರಸಾದ ಇದ್ರೆ ಹೋಗಿ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಹೋಗಿ ಅಲ್ಲಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಸೊ ಅವಾಗೆಲ್ಲ ವ್ಲಾಗ್ ಮಾಡೋಕೆ ಹಾಕಿದ್ದಿಲ್ಲ, ಸ್ವಲ್ಪ ಸುಸ್ತಾಕಿತ್ತು, ಆಮೇಲೆ ಟೈಮು ಸಿಗ್ತಿದ್ದಿಲ್ಲ. ಇವಾಗ ವಾಪಸ್ಸು ಸ್ಟಾರ್ಟ್ ಮಾಡೀನಿ ವ್ಲಾಗಿಂಗ್ ಮಾಡೋದನ್ನ. ಇಂಟ್ರೆಸ್ಟ್ ಐತಿ ನನಗೆ ಜಾಸ್ತಿ. ಸೊ ನಮ್ಮ ವ್ಲಾಗ್ ಹಿಂಗೆ ನೋಡ್ತೀರಿ, ಹಂಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಕಮೆಂಟ್ಸ್ ಮಾಡತ್ತೀರಿ, ಭಾಳ ಖುಷಿ ಆಗಕತ್ತೈತಿ. ಸೊ ಹಿಂಗೆ ಕಮೆಂಟ್ ಮಾಡಿರಿ, ನೀವು ಇದೇ ಊರನವ್ರಾಗಿದ್ರೆ ಎಸ್ ನಮ್ಮದು ಇದೇ ಊರು ಅಂತಂದು ಕಮೆಂಟ್ ಮಾಡಿರಿ. ಹಂಗೆ ಒಂದು ವಿಡಿಯೋ ಭಾಳ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ರಾಮಸಮುದ್ರದಾಗ ಒಂದು ನಮಸ್ಕಾರ ಹೇಳ್ರಿ ಕಮೆಂಟ್ ಮಾಡಿ. ಸೊ ನೋಡಿರಿ, ಫುಲ್ ಈ ಸತಿ ಸುರ್ಪಾನ್ ಹಾಕ್ಯಾರ ಇಲ್ಲೆಲ್ಲ ಹೊಲದಾಗ. ನಮ್ಮೂರ ಗುಡ್ಡದ ಸೈಡ್ ಆಗುತ್ತೆ ಪೂರ ಗುಡ್ಡ ಬೆಟ್ಟ. ಇನ್ನೊಂದು ಸತಿ ನಾನು ಮೇಲೆ ಸೀತಮ್ಮನ ಗುಡ್ಡ ಐತಿ, ಅಲ್ಲಿನೂ ಹೋಗಿ ಒಂದು ವ್ಲಾಗ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ನಾವು ಗುಡಿನ ತಲುಪಿದ್ವಿ. ಇದು ಗುಡಿ ಸಿತಿಮನಿ ತಾಂಡೆ ಅಂತಂದು ಒಂದು ಊರು, ಆ ಊರಾಗ ಈ ಗುಡಿ ಬರ್ತೈತಿ ರಾಮಸಮುದ್ರದಿಂದ. ನಾವು ಗುಡಿಗೆ ಬರುವಷ್ಟೊತ್ತಿಗೆ ಫುಲ್ ಮಾಡಾಗೋಗಿತ್ತು, ತಂಪು ಹವಾನು ಬಿಟ್ಟಿತ್ತು. ಸೊ ಅಷ್ಟೊಂದು ಬಿಸಿಲು ಅನ್ನಿಸ್ಲಿಲ್ಲ. ಪೃಥ್ವಿನೂ ಆರಾಮ್ಸೆ ಕರ್ಕೊಂಬಂದ್ವಿ, ನಮ್ಮ ತಂಗಿ ನಾನು ನಮ್ಮ ಅಂಟಿ ಬಂದಿದ್ವಿ. ಸೊ ರಾಮಸಮುದ್ರದಾಗ 1-2 ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ ನಮಸ್ಕಾರ ಮಾಡ್ಕೋತ. ಫುಲ್ಲು ಗಾಳಿ ಬಿಟ್ಟುಬಿಟ್ಟಿತ್ತು, ಆಷಾಢದ ಗಾಳಿಗತ್ತರ. ಆದಿ ಸಾಗಲಿಲ್ಲ ಮಾತು ತಿಳಿಯಲಿಲ್ಲ, ಧರ್ಮರ ಕಥೆಯ ಮುಗಿಲಿಲ್ಲ, ಸಾವ ತಪ್ಪಲಿಲ್ಲ. ಹೋಗತಾರ ಕರಿರೆ ಶತ ಸೆಲೆದು ದೊರೆಯ, ಹುಬ್ಬಳ್ಳಿ ಧಾರವಾಡ ಸಿಟಿಮನಿ ಸಡಗರ, ಸ್ವಾಮಿಗೋಗಿ ಬರುವೆ ಬಾವ ನೋಡಿ ಬರುವೆ. ಕೇಳಿದ್ರೆಲ್ಲ ರಾಮಸಮುದ್ರದಿಂದ ಒಂದು ರಿಲೇಟೆಡ್ ಹಾಡಿದ್ಲು ನಮ್ಮ ಅಜ್ಜಿ. ಸೊ ರಾಮಸಮುದ್ರನ ಕತ್ತಿ ಮತ್ತು ಕಲ್ಯಾಣ ತಾಯಿ ಮಠದ ಕತ್ತಿನ ನಮ್ಮ ತಾತನ ಕಡೆ ಕೇಳಿ ನಿಮಗೆ ಯೂಟ್ಯೂಬಿನಾಗ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಈಗ ಅಂಬ್ಲಿ ಕುಡಿಯೋಣ ಬರ್ರಿ ಈಗ. ಸೊ ಅಂಬ್ಲಿ ಸೋಮವಾರಕ್ಕೊಮ್ಮೆ ಎಲ್ಲ ಭಕ್ತರಿಗೆ ಮಾಡಿರ್ತಾರೆ ಅಂಬ್ಲಿನೂ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತಂದು ನಾನು ನೆಕ್ಸ್ಟ್ ವಿಡಿಯೋದಾಗ ತಿಳ್ಕೊಂಡು ಹೇಳ್ತೀನಿ ನಿಮಗೆ. ರಾಮಸಮುದ್ರನ ಗುಡಿಯಾಗ ಆಗಿದ್ದ ಅಂಬ್ಲಿ ಟೇಸ್ಟ್ ನಾವು ಮನ್ಯಾಗ ಬಂದು ಮಾಡಿದ್ರೂ ಟೇಸ್ಟ್ ಆಗೋದಿಲ್ಲ. ಅದೇನ ನೋಡ್ರಿ, ಭಕ್ತರು ಮಾಡಿದ್ದ ಅಂಬ್ಲಿನ ಟೇಸ್ಟ್ ಅನಿಸ್ತೈತಿ. ಮತ್ತು ಗುಡ್ಯಾನ ಪ್ರಸಾದ ಮಾಡಿದಂಗೆ ಮನ್ಯಾಗ ನಾವು ಅಡುಗೆ ಮಾಡ್ಕೊಂಡು ತಿಂದರೂ ಟೇಸ್ಟ್ ಬರೋದಿಲ್ಲ. ಸೊ ನಮಗೂ ಭಾಳ ಇಷ್ಟ ಆಗುತ್ತೆ ಅಂಬ್ಲಿನೆಲ್ಲ ಕುಡಿಯೋಕೆ. ಸೊ ನಾನು ಒಂದು ಪ್ಲೇಟ್ ತೊಗೊಂಡು ಅಂಬ್ಲಿ ಹಾಕ್ಸ್ಕೊಂಡು
ಗುಡಿ ಹತ್ರ ಫುಲ್ ಸ್ವಚ್ಛ ಮಾಡಿರ್ತೈತಿ ಜಾಗನೆಲ್ಲಾನು. ಸೊ ಭಕ್ತರೆಲ್ಲ ಬಂದು ಅಂಬ್ಲಿನ ಪ್ಲೇಟ್ನೇ ಹಾಕ್ಸ್ಕೊಂಡು ಆರಾಮ್ಸೆ ಬಂದು ಕುಡೀಲಿ ಅಂತಂದ. ಸೊ ಹೆಂಗೆ ಭಕ್ತರು ಬರ್ತಾ ಇರ್ತಾ ನಾವೇ ಲೇಟಾಗಿ ಹೋಗಿದ್ವಿ ಆ್ಯಕ್ಚುಲಿ. ಬೆಳಗ್ಗೆನೇ ಎಲ್ಲರೂ ಬಂದು ಆಲ್ಮೋಸ್ಟ್ ಎಲ್ಲರೂ ಭಕ್ತರು ಹೋಗಿದ್ರು. ಸೊ ನಾವು ನಮ್ಮ ತಾತ ಅಜ್ಜಿಗೆ ಅಂತಂದು ಒಂದು ಬಾಟ್ಲ್ ಒಳಗೆ ಅಂಬ್ಲಿ ಹಾಕ್ಸ್ಕೊಂಡ್ವಿ. ಸೊ ಅವ್ರಿಗೆ ಇಷ್ಟು ದೂರ ನಡ್ಕೊತ ಬರೋಕ್ಕಾಗಂಗಿಲ್ಲ ಅಂತಂದ. ಹಂಗೆ ಎಲ್ಲನೂ ಗುಡಿ ಎಲ್ಲ ದರ್ಶನ ಮಾಡಿ ಅಂಬ್ಲಿನೂ ಕುಡಿದು ಮತ್ತು ಮನೆಗೆ ಹೋಗೋಣ ಅಂತಂದು ಹೊಂಟ್ವಿ. ಸೊ ಈ ಗುಡಿ ಏನೈತಿ ರೋಡ್ ಬಾಜುನೇ ಐತಿ. ನೀವು ಯಾವಾಗಾರ ಆಲ್ಮಟ್ಟಿ ಸೈಡ್ ಬಂದ್ರೆ ನೋಡ್ರಿ, ರೋಡ್ ಬಾಜುನೇ ಐತಿ. ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ರಿ ನಮ್ಮ ರಾಮಸಮುತ್ಯಾಗ. ಸೊ ಪೂರ್ತಿ ಮಾಡ ಹಾಕೈತಿ ನೋಡ್ರಿ, ಎಷ್ಟು ಚಂದ ಕಾಣಿಸತೈತಿ ಆಕಾಶ. ನಮ್ಮ ತಂಗಿನೂ ಒಂದು ಅರ್ಧ ಹೊತ್ಕೊಂಡು ಪೃಥ್ವಿಗೆ, ನಮ್ಮ ಅಂಟಿ ನಾನು ಎಲ್ಲರೂ ಸ್ವಲ್ಪ ಹೊತ್ಕೊಂಡು ನಡ್ಕೋತನ ಬಂದ್ವಿ ಮನೆಗೆ. ಹಂಗೆ ರೈಲ್ವೆ ಸ್ಟೇಷನ್ ಕಡೆನೂ ಹಾಸಿ ಬಂದ್ವಿ. ರೈಲ್ವೆ ಸ್ಟೇಷನ್ ಕಡೆ ಒಂದು ಹಳ್ಳ ಹರಿಯಾಕತ್ತಿತ್ತು. ನಮ್ಮ ಪೃಥ್ವಿಗೆ ನೀರು ಹರಿಯಾಕತ್ತ ನೋಡ್ಬಿಡ್ತು ಅಂತಂದು ತೋರ್ಸಾತಿದ್ಲ ನಮ್ಮ ತಂಗಿ. ಸೊ ಹಂಗೆ ಮನೆಗೆ ಹೋಗೋ ಮುಂದೆ ಅಲ್ಲೇ ದಾರ್ಯಾಗ ನಮ್ಮ ರಾಯಣ್ಣವ್ರ ಮನೆ ಐತೆ, ಅಂದ್ರೆ ನಮ್ಮ ಪೃಥ್ವಿಯವ್ರ ಫ್ರೆಂಡ್ ಮನೆ. ಸೊ ಇವ್ನು ನೋಡಿದ್ದ ತಡ ನಮ್ಮ ರಾಯಣ್ಣ ಪೃಥು ಅಂತಂದು ಬಂದೇ ಬಿಟ್ಟ. ಅವನು ರೆಡಿಯಾಗಿ ಬಂದ ಮನೆಗೆ. ಸೊ ಅವನು ಕರ್ಕೊಂಡು ಮನೆಗೆ ಬಂದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗೈತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗೈತಿ ಅನ್ಕೋತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.